17ನೇ ತಾರೀಕು ಹುಟ್ಟಿದ ಸ್ತ್ರೀಯರು ತಮ್ಮ ವ್ಯಕ್ತಿತ್ವದಿಂದಲೇ ಜನರ ಗಮನ ಸೆಳೆಯುತ್ತಾರೆ. ಇಂತಹ ಮಹಿಳೆಯರು ಸಹಜವಾಗಿ ಆಕರ್ಷಕ, ಬುದ್ಧಿವಂತ ಹಾಗೂ ಶಕ್ತಿ ಹೊಂದಿರುವವರು. ಅವರ ವ್ಯಕ್ತಿತ್ವವು ಸೂರ್ಯನಂತೆ ಹೊಳೆಯುತ್ತದೆ. ಎಲ್ಲೆಡೆ ಅವರು ತಮ್ಮ ಉಜ್ವಲ ಶಕ್ತಿಯಿಂದ ಪರಿಪೂರ್ಣವಾಗಿ ಗಮನ ಸೆಳೆಯುತ್ತಾರೆ. ಜನರು ಅವರೊಂದಿಗೆ ಮಾತನಾಡುವಾಗ ಅಥವಾ ಅವರ ಸನ್ನಿಧಾನದಲ್ಲಿ ಇರುವಾಗ ಸ್ವಾಭಾವಿಕವಾಗಿ ಪ್ರೇರಿತರಾಗುತ್ತಾರೆ. ಇಂತಹ ಸ್ತ್ರೀಯರು ಸಹಜವಾಗಿ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರಂತೆ. ಅವರು ತಮ್ಮ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿಯೂ ತಮ್ಮ ನಿರ್ಧಾರದಲ್ಲಿ ದೃಢವಾಗಿರುತ್ತಾರೆ. ಸಮಸ್ಯೆಗಳನ್ನು ಎದುರಿಸುವಾಗ ಅವರು ಚಿಂತನೆಯೊಂದಿಗೆ ಸುಜ್ಞಾನದಿಂದ ನಡೆದುಕೊಳ್ಳುತ್ತಾರೆ. ಅವರ ಬುದ್ಧಿವಂತಿಕೆ ಮತ್ತು ವಿವೇಕವು ಅವರನ್ನು ಜೀವನದಲ್ಲಿ ಮಹತ್ವದ ಸಾಧನೆಗಳತ್ತ ನಡೆಸುತ್ತವೆ. 17ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಶ್ರಮವನ್ನು ಮೆಚ್ಚುತ್ತಾರೆ. ಅವರು ಕಠಿಣ ಪರಿಶ್ರಮವನ್ನು ಕೈಗೊಂಡು ತಮ್ಮ ಕಾರ್ಯದಲ್ಲಿ ಶಿಸ್ತನ್ನು ಪಾಲಿಸುತ್ತಾರೆ. ತಮ್ಮ ಶ್ರಮವನ್ನು ಸೃಜನಾತ್ಮಕತೆಯೊಂದಿಗೆ ಬೆರೆಸಿ ಹೊಸ ಆಯ್ಕೆಗಳನ್ನು ಕಂಡುಹಿಡಿಯುತ್ತಾರೆ. ಈ ಗುಣಗಳು ಅವರನ್ನು ವೃತ್ತಿಯಲ್ಲಿ ಯಶಸ್ವಿಯಾಗಿ, ಆರ್ಥಿಕವಾಗಿ ಬಲವಂತವಾಗಿ ಮಾಡುತ್ತವೆ. ಅವರು ಸಂಪಾದನೆ, ಉಳಿತಾಯ ಮತ್ತು ಬುದ್ಧಿವಂತಿಕೆಯೊಂದಿಗೆ ಹಣಕಾಸು ನಿರ್ವಹಣೆಯನ್ನು ಮಾಡುತ್ತಾರೆ. 17ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ವೈಯಕ್ತಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ವಿವಾಹದ ನಂತರವೂ ಕಳೆದುಕೊಳ್ಳುವುದಿಲ್ಲ. ತಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯವನ್ನು ನಿರ್ಮಿಸುತ್ತಾರೆ ಮತ್ತು ಸಂಬಂಧದಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ಅವರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿ, ಗೌರವ ಮತ್ತು ಸ್ವಲ್ಪ ಒಡೆತನ ಭಾವದಿಂದ ಸಂಬಂಧವನ್ನು ಬೆಳೆಸುತ್ತಾರೆ. ಇದರಿಂದ ಕುಟುಂಬದಲ್ಲಿ ಭರವಸೆ ಮತ್ತು ಸ್ಥಿರತೆ ಉಂಟಾಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ಇಂತಹ ಮಹಿಳೆಯರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ, ಮಕ್ಕಳು, ಪೋಷಕರು ಮತ್ತು ಸಂಬಂಧಿಕರು ಕೈಗೆರೆದುಕೊಳ್ಳುವಲ್ಲಿ ಶ್ರದ್ಧಾಳು ಹಾಗೂ ಜವಾಬ್ದಾರಿಯುತರು. ಅವರ ಸಹನಶೀಲತೆ, ಧೈರ್ಯ ಮತ್ತು ವಿವೇಕವು ಮನೆಯೊಳಗಿನ ಶಾಂತಿ ಮತ್ತು ಸೌಹಾರ್ದವನ್ನು ಸಾಧಿಸಲು ನೆರವಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ 17ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಜಾಗರೂಕವಾಗಿರುತ್ತಾರೆ. ಅವರು ಸಂಪಾದನೆ, ಉಳಿತಾಯ ಮತ್ತು ಬುದ್ಧಿವಂತಿಕೆಯೊಂದಿಗೆ ಹಣಕಾಸಿನ ನಿರ್ವಹಣೆಯನ್ನು ಮಾಡುತ್ತಾರೆ. ಅವರ ಶ್ರಮ ಮತ್ತು ಸೃಜನಾತ್ಮಕತೆ ಕುಟುಂಬವನ್ನು ಸುಸ್ಥಿತಿಗೊಳಿಸಲು ಮಹತ್ವಪೂರ್ಣವಾಗಿದೆ. ವಿವಾಹೋತ್ತರ ಜೀವನದಲ್ಲಿ ಅವರು ತಮ್ಮ ಸಂಗಾತಿಯೊಂದಿಗೆ ಮಾತ್ರವಲ್ಲ, ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಹ ಉತ್ತಮ ಸಂವಹನವನ್ನು ನಡೆಸುತ್ತಾರೆ. ಈ ಸಂಬಂಧ ನಿರ್ವಹಣೆಯಿಂದ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಭಾವನಾತ್ಮಕ ಸಮಾಧಾನ ಸೃಷ್ಟಿಯಾಗುತ್ತದೆ. ಆಧ್ಯಾತ್ಮಿಕವಾಗಿ 17ನೇ ತಾರೀಕು ಹುಟ್ಟಿದ ಮಹಿಳೆಯರು ಧ್ಯಾನ, ಯೋಗ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮನಸ್ಸಿನ ಶಾಂತಿ ಮತ್ತು ಜೀವನದ ಸಮತೋಲನವನ್ನು ಸಾಧಿಸುತ್ತಾರೆ. ಈ ಬೆಳವಣಿಗೆ ಅವರು ವೈಯಕ್ತಿಕ ಸಂತೋಷ, ಮನೋಸ್ಥೈರ್ಯ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ಅನುಭವಿಸಲು ಸಹಾಯಕವಾಗುತ್ತದೆ. 17ನೇ ತಾರೀಕು ಹುಟ್ಟಿದ ಮಹಿಳೆಯರು ವಿವಾಹದ ನಂತರ ತಮ್ಮ ಜೀವನವನ್ನು ಪ್ರೀತಿ, ಶ್ರಮ, ಬುದ್ಧಿವಂತಿಕೆ, ನಿಷ್ಠೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ನಡೆಸುತ್ತಾರೆ. ಅವರು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಂಧವನ್ನು ಬೆಳೆಸುತ್ತಾರಂತೆ. ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತಾರೆ. ಸವಾಲುಗಳೆಲ್ಲ ಜಿಂಕುವ ಸಾಮರ್ಥ್ಯ ಹೊಂದಿರುವ ಅವರು ವೈವಾಹಿಕ ಜೀವನದಲ್ಲಿ ಸಮೃದ್ಧಿ, ಸಮತೋಲನ ಮತ್ತು ಸಂತೋಷವನ್ನು ತರುತ್ತಾರೆ. 17ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸದಿಂದ ವಿದ್ಯಾರ್ಥಿ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಇಂತಹ ಮಹಿಳೆಯರು ಹೊಸ ವಿಷಯಗಳನ್ನು ಅರಿಯಲು ಮತ್ತು ತಿಳಿಯಲು ಎಚ್ಚರಿಕೆಯಿಂದ, ಆಸಕ್ತಿಯಿಂದ ಮುಂದುವರಿಯುತ್ತಾರೆ. ಅವರ ಮನಸ್ಸು ತಾತ್ವಿಕ ಚಿಂತನೆ, ವಿಶ್ಲೇಷಣಾ ಶಕ್ತಿ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯದಿಂದ ತುಂಬಿರುತ್ತದೆ. ಈ ಗುಣಗಳು ಅವರು ವಿದ್ಯಾಭ್ಯಾಸದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲು ಮತ್ತು ಕಠಿಣ ಪರಿಶ್ರಮವನ್ನು ನಿಷ್ಠೆಯಿಂದ ಅನುಸರಿಸಲು ನೆರವಾಗುತ್ತವೆ.
ವಿದ್ಯಾಭ್ಯಾಸದಲ್ಲಿ ಅವರು ತಕ್ಷಣದ ಫಲಾನುಭವಕ್ಕಾಗಿ ಯತ್ನಿಸುವುದಿಲ್ಲ, ಬದಲಾಗಿ ದೀರ್ಘಾವಧಿಯ ಬೆಳವಣಿಗೆ, ಸ್ವಾಭಾವಿಕ ಕೌಶಲ್ಯಗಳ ಅಭಿವೃದ್ಧಿ ಮತ್ತು ಜ್ಞಾನವನ್ನು ಸಂಗ್ರಹಿಸುವತ್ತ ಅವರ ಗಮನ ಇರುತ್ತದೆ. ಪುಸ್ತಕಗಳು, ಅಧ್ಯಯನ ಮತ್ತು ಜೀವನದ ಅನುಭವಗಳಿಂದ ಕಲಿಕೆಯ ಹಾದಿಯನ್ನು ಅವರು ಸದಾ ಮುಂದುವರಿಸುತ್ತಾರೆ. ಇಂತಹ ಶಿಸ್ತಿನ ಮತ್ತು ಶ್ರಮದ ಗುಣಗಳು ಅವರನ್ನು ವೃತ್ತಿ ಜೀವನದಲ್ಲಿ ವಿಶಿಷ್ಟ ಸ್ಥಾನಕ್ಕೆ ತರುತ್ತವೆ. ವೃತ್ತಿಜೀವನದ ದೃಷ್ಟಿಯಿಂದ 17ನೇ ತಾರೀಕು ಹುಟ್ಟಿದ ಮಹಿಳೆಯರು ವಿಜ್ಞಾನ, ಕಲೆ, ಆಡಳಿತ, ನಿರ್ವಹಣೆ ಅಥವಾ ಶ್ರದ್ಧಾ ಕಾರ್ಯಗಳಲ್ಲಿ ವಿಶಿಷ್ಟ ಸಾಧನೆ ಮಾಡುವ ಶಕ್ತಿಯುಳ್ಳವರು. ಅವರು ತಮ್ಮ ಜ್ಞಾನ, ಶ್ರಮ ಮತ್ತು ಸೃಜನಾತ್ಮಕತೆಯನ್ನು ಸಮರ್ಪಕವಾಗಿ ಬಳಸಿ ತಮ್ಮ ಜೀವನದಲ್ಲಿ ಯಶಸ್ಸನ್ನು ತರುವವರು. ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಅವರನ್ನು ನಿರಂತರ ಬೆಳವಣಿಗೆಯತ್ತ ಕರೆದುಕೊಂಡು ಹೋಗುತ್ತದೆ. ಆರ್ಥಿಕ ದೃಷ್ಟಿಯಿಂದ ತಮ್ಮ ವಿದ್ಯಾಭ್ಯಾಸ ಮತ್ತು ಕೌಶಲ್ಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ಅವರು ಸ್ಥಿರತೆ, ಸಂಪತ್ತು ಮತ್ತು ಭದ್ರತೆಯನ್ನು ಸಾಧಿಸಲು ಯೋಗ್ಯರಾಗುತ್ತಾರೆ. ಅವರ ಶ್ರಮ, ನಿಷ್ಠೆ ಮತ್ತು ಬುದ್ಧಿವಂತಿಕೆ ಅವರ ಜೀವನದಲ್ಲಿ ಆರ್ಥಿಕ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಭವಿಷ್ಯದಲ್ಲಿ 17ನೇ ತಾರೀಕು ಹುಟ್ಟಿದ ಮಹಿಳೆಯರು ತಮ್ಮ ವಿದ್ಯಾಭ್ಯಾಸ ಮತ್ತು ಕೌಶಲ್ಯದ ಮೂಲಕ ಸಾಮಾಜಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯುತ್ತಾರೆ. ಅವರು ಹೊಸ ವಿಷಯಗಳನ್ನು ಕಲಿಯುವ ಮೂಲಕ ತಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತಾರೆ. ಜೀವನದಲ್ಲಿ ಸಾಧನೆ, ಸಮೃದ್ಧಿ ಮತ್ತು ಯಶಸ್ಸನ್ನು ತಲುಪುತ್ತಾರೆ. ಅವರ ವ್ಯಕ್ತಿತ್ವವು ಹೆಚ್ಚು ಬುದ್ಧಿವಂತಿಕೆ, ಪ್ರಭಾವ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ. 17ನೇ ತಾರೀಕು ಹುಟ್ಟಿದ ಮಹಿಳೆಯರು ವಿದ್ಯಾಭ್ಯಾಸದಲ್ಲಿ ಶ್ರದ್ಧಾಳು, ಶ್ರಮಿ, ಬುದ್ಧಿವಂತ ಮತ್ತು ಸೃಜನಾತ್ಮಕವಾಗಿರುತ್ತಾರೆ. ಅವರು ತಮ್ಮ ಜ್ಞಾನ, ಶ್ರಮ ಮತ್ತು ನಾಯಕತ್ವ ಗುಣಗಳಿಂದ ವೃತ್ತಿ ಜೀವನದಲ್ಲಿ ಯಶಸ್ಸು, ಆರ್ಥಿಕ ಸ್ಥಿರತೆ ಮತ್ತು ವ್ಯಕ್ತಿತ್ವದಲ್ಲಿ ಪ್ರಭಾವವನ್ನು ಪಡೆಯುತ್ತಾರೆ. ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವು ಇವರನ್ನು ಜೀವನದಲ್ಲಿ ಬೆಳವಣಿಗೆ, ಸಾಧನೆ ಮತ್ತು ಸಮೃದ್ಧಿಯತ್ತ ಸಾಗಿಸುತ್ತವೆ. ಇವರು ಜೀವನದಲ್ಲಿ ಸಮತೋಲನವನ್ನು ಸಾಧಿಸುವಲ್ಲಿ ವಿಶೇಷ ಸಾಮರ್ಥ್ಯ ಹೊಂದಿದ್ದಾರೆ. ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಸಮತೋಲನವನ್ನು ಸಾಧಿಸುತ್ತಾರೆ. ಧ್ಯಾನ, ಯೋಗ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸುತ್ತಾರೆ. ಅವರ ಹವ್ಯಾಸಗಳು ಸಹ ಜೀವನಕ್ಕೆ ಶಾಂತಿ ಮತ್ತು ಸಂತೋಷ ತರುತ್ತವೆ. ಅಡುಗೆ, ಓದು, ಕ್ರೀಡೆ ಮತ್ತು ಶಾಂತಿಯುತ ವಾತಾವರಣವನ್ನು ಅವರು ಮೆಚ್ಚುತ್ತಾರೆ. ಸಂಬಂಧಗಳಲ್ಲಿ 17ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಆಳವಾದ ಸಂಭಾಷಣೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಇಚ್ಛಿಸುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಪ್ರೇಮದಲ್ಲಿ ಭಾವನಾತ್ಮಕವಾಗಿ ಹಾಗೂ ಸ್ವಲ್ಪ ಒಡೆತನ ಭಾವದಿಂದ ನಿಷ್ಠಾವಂತವಾಗಿರುತ್ತಾರೆ. ಅವರು ತಮ್ಮ ಸಂಬಂಧವನ್ನು ಸಮೃದ್ಧವಾಗಿ, ಆಳವಾದ ಬಾಂಧವ್ಯದಿಂದ ಸಾಗಿಸುತ್ತಾರೆ. 17 ಎಂಬ ಸಂಖ್ಯೆ ಅವರ ಜೀವನದಲ್ಲಿ ವಿಶೇಷ ಪ್ರಭಾವವನ್ನು ತರುತ್ತದೆ. ಇದು ಭಾಗ್ಯ, ಶಕ್ತಿ ಮತ್ತು ಯಶಸ್ಸಿನ ಸಂಕೇತವಾಗಿದೆ. ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿದರು. 17ನೇ ತಾರೀಕು ಹುಟ್ಟಿದ ಮಹಿಳೆಯರು ಅದನ್ನು ಜಯಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಕರ್ಮದ ಫಲಗಳು ಮತ್ತು ವಿಜಯದ ಸಂಕೇತವಾದ ಈ ಸಂಖ್ಯೆಯ ಮೂಲಕ ಅವರು ತಮ್ಮ ಜೀವನದಲ್ಲಿ ಸಾಧನೆ, ಪ್ರಗತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ. 17ನೇ ತಾರೀಕು ಹುಟ್ಟಿದ ಸ್ತ್ರೀಯರು ತಮ್ಮ ವ್ಯಕ್ತಿತ್ವದ ಬೆಳಕು, ಬುದ್ಧಿವಂತಿಕೆ, ಶ್ರಮ ಮತ್ತು ನಾಯಕತ್ವದಿಂದ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಸಮೃದ್ಧಗೊಳಿಸುತ್ತಾರೆ. ಅವರು ಜನರನ್ನು ಪ್ರೇರೇಪಿಸುವ ಶಕ್ತಿ ಹೊಂದಿರುವವರು, ಹಣಕಾಸಿನಲ್ಲಿ ಯಶಸ್ವಿಯಾಗುವವರು, ಜೀವನದಲ್ಲಿ ಸವಾಲುಗಳನ್ನು ಜಯಿಸುವ ಶಕ್ತಿಯೊಂದಿಗೆ ಸಾಗುವವರು ಮತ್ತು ಸಮತೋಲನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯೊಂದಿಗೆ ತಮ್ಮ ಜೀವನವನ್ನು ಪೂರ್ಣಗೊಳಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.